ನಟರಾಗಬೇಕೆಂಬ ಹಂಬಲ. ಆದರೆ ಬಾಬು ಅವರ ಒಲವು ಇದ್ದದ್ದು ಮಾತ್ರ ನಿರ್ದೇಶನದ ಕಡೆಗೆ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಇವರ ನಿರ್ದೇಶನದ ಅಂತ ಕನ್ನಡ ಚಿತ್ರರಂಗದಲ್ಲಿಯೇ ಹೊಸ ಮೈಲಿಗಲ್ಲು ಸೃಷ್ಟಿಸಿತು ಎನ್ನುವುದು ಇತಿಹಾಸ. ಸೊ ಹಾಗಾಗಿ ಬಾಬು ಅವರು ಈ ಜಾನರ್ನ ನಾವು ಆ ಟೈಮಲ್ಲಿ ಇದು ಮುಂಗಾರಿನ ಮಿಂಚು, ಭೂಮಿ ತಾಯಿ ಚುಚ್ಚಲ್ ಮಗ ಆದಮೇಲೆ ಅವರು ಕೈಗೆತ್ಕೊಂಡ ಕಾಮಿಡಿ ಸಿನಿಮಾ. ಸೊ ಇದು 3 ಟ್ರಯೋ, ಕುರಿಗಳು, ಕೋತಿಗಳು, ಕತ್ತೆಗಳು. ಅದರಲ್ಲಿ ಈ ಸಿನಿಮಾ ನಾವು ನಿಜ ಹೇಳಬೇಕು ಅಂದರೆ ಮೊದಲನೇ ದಿವಸ ಒಂದು ದೊಡ್ಡ ಹೀರೋ ಅವರ ಚಿತ್ರದ ಮುಂದೆ ನಾವು ರಿಲೀಸ್ ಮಾಡಿದ್ದು. ಸಂತೋಷ್ ಥಿಯೇಟ್ರಲ್ಲಿ ಈ ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಸೊ ಥಿಯೇಟ್ರಿಗೆ ನಾನು ಮತ್ತು ಬಾಬು ದೇವಸ್ಥಾನಕ್ಕೆ ಹೋಗಿ ಆ 9ನೇ ರೀಲ್ನ ಎತ್ಕೊಂಡು ಥಿಯೇಟ್ರ್ ಹತ್ರ ಹೋದರೆ ಹೌಸ್ಫುಲ್ ಬೋರ್ಡ್ ಇರಲಿಲ್ಲ. ಆ ಎದುರುಗಡೆ ಥಿಯೇಟ್ರಲ್ಲಿ ಏನು ಡಾನ್ಸು ಹೌಸ್ಫುಲ್ ಎಲ್ಲ ನಡೀತಾ ಇತ್ತು. ಬಾಬಳು ಇರಲಿ ಬಿಡೆ ನೋಡೋಣ. ಸೊ ಕೆಳಗಡೆ ಹೋಗಿ ಕೇಳಿದೆ, 1600 ರೂಪಾಯಿ ಕಮ್ಮಿ ಇತ್ತು ಹೌಸ್ಫುಲ್ಗೆ. 1600 ರೂಪಾಯಿ ಕೈ ಕೊಟ್ಬಿಟ್ಟು ಫಸ್ಟ್ ಬೋರ್ಡ್ ಹಾಕಿ ಅಂದ್ಬಿಟ್ಟು ಬೋರ್ಡ್ ಹಾಕಿಸಿ ಒಂದು ಹಾರ ಹಾಕಿ ನಾವು ಹೋಗ್ಬಿಟ್ಟು ನಾನು ಮತ್ತು ಬಾಬು ಇಬ್ಬರು ಥಿಯೇಟ್ರ್ ಒಳಗೆ ಕೂತ್ಕೊಂಡ್ವಿ. ಇಂಟ್ರ್ವಲ್ಲಲ್ಲಿ ಆ ಯಂಗ್ಸ್ಟರ್ಸ್ ಹುಡುಗರು ಬಂದು ಬಾಬುಗೆ ಒಂದು ಕಂಗ್ರ್ಯಾಚುಲೇಟ್ ಮಾಡಿದ್ರು ಅಂದರೆ ಅಲ್ಲೇ ನಮ್ಗೆ ಸ್ವಲ್ಪ ಧೈರ್ಯ ಬಂತು, ಓ ಈ ಚಿತ್ರ ನಾನು ನಿಲ್ಲುತ್ತೆ ಅಂತ. ಸೋಮವಾರದ ನಂತರ 127 ದಿವಸ ನಾನ್ ಸ್ಟಾಪ್ ಹೌಸ್ಫುಲ್ ಓಡಿದ್ದು ಚಿತ್ರ ಕುರಿಗಳು, ಅದು ಸಂತೋಷ್ ಥಿಯೇಟ್ರಲ್ಲಿ. ಆ ನಂತರ ನಮಗೆ ಸ್ಟೇಟ್ ಅವಾರ್ಡ್ ಕೂಡ ಲಭಿಸ್ತು ಈ ಚಿತ್ರಕ್ಕೆ.
ಆ್ಯಂಡ್ ಉಮಾಶ್ರೀ ಬೆಸ್ಟ್ ಸಪೋರ್ಟಿಂಗ್ ಸಿಕ್ತು. ತುಂಬ ಒಂದು ಒಳ್ಳೆ ಸ್ಕ್ರಿಪ್ಟ್, ರಮಣಿಯವ್ರನ್ನ ನೆನೆಸ್ಕೋಬೇಕು ನಾವು. ಬಾಬು ಆ್ಯಂಡ್ ರಮಣಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಈ ಚಿತ್ರಕ್ಕೆ ನಂಜುಂಡ ಅವರ ಡೈಲಾಗ್ಸ್ ಇತ್ತು. ರಿಚರ್ಡ್ ಲೂಯಿಸ್ ನಮ್ಮ ಮುಂದಿನ ಚಿತ್ರ ಕೋತಿಗಳಿಂದ ಜಾಯಿನ್ ಆದರು. ಸೊ ಕೆಂಪರಾಜು ಆಲ್ ಟ್ರಯೋಗೆ ಎಡಿಟರು ಕೆಂಪರಾಜು, ಆಮೇಲೆ ಮ್ಯಾನೇಜರ್ ಮೂರ್ತಿ. ಬಹಳ ಖುಷಿಯಿಂದ ಮಾಡಿದ ಚಿತ್ರ ಇದು. ಸೊ ಓವರ್ ಟು ಬಾಬು. ಎಲ್ಲ ಥಿಯೇಟ್ರಲ್ಲಿ ಮೊದಲನೇ ವಾಕ್ಯ ಕಿತ್ತಾಕ್ಬಿಟ್ರು. ಕೊನೆಗೆ ನಾವು ಎಲ್ಲರಿಗೂ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಇದ್ರು. ಕೊನೆಗೆ ನೆಕ್ಸ್ಟ್ ಸೆಕೆಂಡ್ ವೀಕಿಂದ ಎಲ್ಲ ಥಿಯೇಟ್ರ್ನವರು ನಮ್ಮಿಂದೆ ಸಾರ್ ನಮಗೆ ಕೊಡಿ ಅಂತೇಳಿ ಪ್ರಸನ್ನ ಒಂದು ಥಿಯೇಟ್ರಲ್ಲಿ, ಪ್ರಸನ್ನ ಮತ್ತು ಪ್ರಮೋದ್ ಥಿಯೇಟ್ರ್ನಲ್ಲಿ 65 ಸರಿ ಚೇಂಜ್ ಮಾಡಿದ್ದಾರೆ. ಈ ಥಿಯೇಟ್ರ್ ತೆಗೆದು ಆ ಥಿಯೇಟ್ರಿಗೆ ಹಾಕೋದು, ಆ ಥಿಯೇಟ್ರಿಂದ ತೆಗೆದು ಈ ಥಿಯೇಟ್ರಿಗೆ ಹಾಕೋದು 100 ದಿವಸದಲ್ಲಿ. ಪಾಪ ನಮ್ಮ ಆನಂದವರು, ಸರ್ ಈ ಪಿಕ್ಚರ್ ಹೋಗಬೇಕು, ನನಗೇನೇನೋ ಪಿಕ್ಚರ್ಗಳ ಪ್ರೆಷರ್ ಇದೆ, ಇರಲಿ ನಾನು ಬಿಡೋದಿಲ್ಲ ಅಂದ್ಬಿಟ್ಟು ಒಂದೊಂದು ಶೋ ಆ ಕಡೆಗೆ ಹಾಕೋದು, ಒಂದು ಶೋ ಈ ಕಡೆ ಹಾಕೋದು. ಅಂದರೆ ಒಂದು ಹೊಸ ಕಾಮಿಡಿ ಟ್ರೆಂಡ್ ಸ್ಟಾರ್ಟ್ ಆಯ್ತು ಅಲ್ಲಿಂದ. ಏಕೆಂದರೆ ಕಾಮಿಡಿ ಅನ್ನೋದು ಅದಕ್ಕೆ ಸಾವೇ ಇಲ್ಲ, ಬೇರೆ ಎಲ್ಲದಕ್ಕೂ ಸಾವಿದೆ, ಬಟ್ ಕಾಮಿಡಿ ಮಾತ್ರ ಇವತ್ತಿಗೂ ಚಾರ್ಲಿ ಚಾಪ್ಲಿನ್ 100 ವರ್ಷ ಆಗಿದೆ. ಜನ ಅದನ್ನು ಎಷ್ಟು ಜನ್ರೇಷನ್ ಬಂದರೂ ನೋಡ್ತಾರೆ ಕಾಮಿಡಿನ. ಆ್ಯಕ್ಚುಲಿ ಕಾಮಿಡಿ ಚಿತ್ರಗಳು ನಮ್ಮಲ್ಲಿ ತಯಾರಾಗಬೇಕು. ನಮ್ಮಲ್ಲಿ ಭಾಳ ಅತ್ಯುತ್ತಮವಾದ ಕಥೆಗಳಿದೆ. ಬರೀ ಸ್ಲ್ಯಾಪ್ಸ್ಟಿಕ್ ಕಾಮಿಡಿನೇ ಅಲ್ಲ, ಡೈಲಾಗ್ ಕಾಮಿಡಿ ಇದೆ, ಒಂಥರ ಸಿಚುಯೇಷನಲ್ ಕಾಮಿಡಿ ಇದೆ, ಈ ಥರದ್ದು ಹಲವಾರು ಇದೆ ಕಾಮಿಡಿನಲ್ಲಿ. ನಾನು ಹಾಲಿವುಡ್ಡಲ್ಲಿ ಒಂದು ಬುಕ್ ಸ್ಟೋರ್ಗೆ ಹೋಗಿದ್ದೆ. ಸರಿ ಒಂದಿಷ್ಟು ಪುಸ್ತಕ ತೊಗೊಂಬರೋಣ ಅಂತ ಹೋಗಿದ್ದೆ. ನನ್ನ ಫ್ರೆಂಡಿಗೆ ಕೇಳಿದೆ ಸ್ಟೋರ್ ಎಲ್ಲಿದೆ ಅಂತ. ಅವರು ಒಂದು ಅಡ್ರೆಸ್ ಕೊಟ್ಟು ಕಳಿಸಿದ್ರು. ನಾನು ಅಲ್ಲೇ ನಿಂತಿದ್ದೀನಿ, ಅದು ಅಷ್ಟು ದೊಡ್ಡ ಬಿಲ್ಡಿಂಗು ಗೊತ್ತಿರಲಿಲ್ಲ. ಕೊನೆಗೆ ಇದೆ ಅಂತ ಅಲ್ಲಿ ಹೋದೆ. 13 ಫ್ಲೋರಿನ ಬುಕ್ ಶಾಪ್ ಅದು. ಅದರಲ್ಲಿ ಬರೀ ಸಿನಿಮಾ ಪುಸ್ತಕಗಳೇ, ಪ್ರಪಂಚದ ಎಲ್ಲ ಇದರಲ್ಲೂ. ಅವರು ವಾಟ್ ಯು ವಾಂಟ್ ಅಂದರು. ನನಗೆ ಇವನಿಗೇನು ಈ ಪುಸ್ತಕಕ್ಕೆ ಹಿಂಗೆ ಕೇಳ್ತಾನೆ ಅಂದರೆ, ಯಾವ ಜಾನ್ರ್ನಲ್ಲಿ ನಿಮಗೆ ಪುಸ್ತಕ ಬೇಕು? ಸಸ್ಪೆನ್ಸ್ ಬೇಕಾ, ಕಾಮಿಡಿ ಬೇಕಾ, ಮರ್ಡರ್ ಮಿಸ್ಟ್ರಿ ಬೇಕಾ, ಅಡ್ವೆಂಚರ್ ಬೇಕಾ, ಮೈಥಲಾಜಿಕಲ್ ಬೇಕಾ, ಥ್ರಿಲ್ಲರ್ ಬೇಕಾ ಅಂತ. ಹಾಗೆ ಒಂದೊಂದು ಫ್ಲೋರಲ್ಲಿ ಒಂದೊಂದು ಜಾನ್ರ್ ಸಿನಿಮಾದು ಸ್ಕ್ರಿಪ್ಟ್ ಬರೆಯೋದು ಹೇಗೆ, ಕಾಮಿಡಿ ಮಾಡೋದು ಹೇಗೆ ಅಂತ. ಕೊನೆಗೆ 6ನೇ ಫ್ಲೋರಲ್ಲಿ ಹೋಗಿ ಅಂತ ನೋಡಿದ್ರೆ ಒಂದು 2 ಲಕ್ಷ ಪುಸ್ತಕ ಇತ್ತು ನಾವು ಕಾಮಿಡಿದು. ಅದರಲ್ಲಿ ಒಂದು 2 ಎತ್ಕೊಂಬಂದೆ ನಾನು. ಅಂದರೆ ಎಷ್ಟು ಲಿಟ್ರೇಚರ್ ಬರೆದಿದ್ದಾರೆ ಕಾಮಿಡಿಲಿ ಅಂದರೆ ಅದಕ್ಕೆ ಅಷ್ಟು ಕಾಮಿಡಿ. ಏಕೆಂದರೆ ಮನುಷ್ಯನಿಗೆ ಎಷ್ಟೋ ನಗು ಅಳು ಎಲ್ಲ ಬರ್ಬೋದು, ಬಟ್ ಆ ನಗು ಇದೆಯಲ್ಲ ಆಯುಸ್ಸನ್ನು ಹೆಚ್ಚಿಸ್ತಾ ಹೋಗುತ್ತೆ. ಒಂದು ಸರಿ ನಕ್ಕರೆ ಎಷ್ಟೋ ಆಯುಸ್ಸಾಗುತ್ತೆ ಅಂತ. ಹಾಗೆ ಕಾಮಿಡಿ ಚಿತ್ರ ಒಂದು ಸ್ಟಾರ್ಟ್ ಮಾಡಿದ್ವಿ. ಅದು ಆಗ್ತಿದ್ದಂಗೆ ಕೋತಿ ಹತ್ರಷ್ಟು ಹೊರಟೋಯ್ತು. ಕೋತಿನಲ್ಲಿ 167 ಶೋ ಕಂಟಿನ್ಯೂಸ್ ಹೌಸ್ಫುಲ್ಲು ನಮ್ಮ ವೀರೇಶ್ನಲ್ಲಿ. ಬೋರ್ಡ್ ಹಾಕ್ಬಿಟ್ಟಿದ್ರು, ದಿನ ಇಷ್ಟಿಷ್ಟು ಜನ ನೋಡ್ತಿದ್ದಾರೆ ಅಂತ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ರು ಅವರು. ಇವತ್ತು 3,000 ಆಯಿತು, ಇವತ್ತು 15,000 ಆಯಿತು, ಇವತ್ತು 50,000 ಆಯಿತು ಅಂತ. ಹೀಗೆ ಏನೋ ಒಂದು ಪ್ರಯತ್ನ ಆಗ ಮಾಡಿದ್ದು. ಅಷ್ಟು ನಮಗೆ ಜರ್ನಿನಲ್ಲಿ ಕಾಮಿಡಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯಿತು. ಸೊ ಎಲ್ಲರೂ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ರೈಟರ್ಸು ಎಲ್ಲರೂ ಸೇರಿ ಒಂದು ಮಾಡಿದಂಥ ಚಿತ್ರ. ಆಮೇಲೆ ಶುದ್ಧವಾದ ಕಾಮಿಡಿ, ಯಾವುದು ಡಬಲ್ ಮೀನಿಂಗ್ ಇಲ್ಲ, ಸೆಕ್ಸ್ ಇಲ್ಲ, ಏನೂ ಇಲ್ಲ, ಫ್ಯಾಮಿಲಿ ಸಮೇತ. ನನಗೆ ಸಂತೋಷ್ ಥಿಯೇಟ್ರಲ್ಲಿ ಹೇಳ್ತಿದ್ರು, ಸರ್ ಒಬ್ಬ ಬರಲ್ಲ ಸರ್ ಟಿಕೆಟ್ಗೆ, 25 ಜನ 22 ಜನ ಬರ್ತಾರೆ, 22 ಟಿಕೆಟ್ ಅಂತಾರೆ ಸರ್ ಅಂತ. ಅಂದರೆ ಆ ಒಂದು ಪವರು ಕಾಮಿಡಿಗಿದೆ. 15 ಜನ 20 ಜನ ಫ್ಯಾಮಿಲಿಯವರು ಬಂದು ನೋಡೋವಂಥ ಸಿನಿಮಾಗಳಾದರೆ ನಿಜವಾಗ್ಲೂ ಯಾವತ್ತಿಗೂ ಅದಕ್ಕೆ ಜಯ, ಒಳ್ಳೆ ಸಿನಿಮಾಕ್ಕೆ ಜಯ ಇದ್ದೇ ಇರುತ್ತೆ. ಕೆಂಪರಾಜ್, ನೀವು ಇದು ರೆಗ್ಯುಲರ್ಗೆ ಮಾತಾಡೋ ಥರ ಆಗೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆಂದ್ರೆ ಅವರು ಅನೇಕ ಜಾನರ್ನ ಬೇಸತ್ತು ಅಥವಾ ಇದ್ಯಾವುದೋ ಒಂದು ಹುಡುಕಾಟ ಬೇರೆ ಇದೆ ಅಂತ ಹೇಳಿ ಕಾಮಿಡಿಗೆ ಬಂದಿತ್ತು. ಅದಕ್ಕೆ ಕಾಮಿಡಿ ಕಿಂಗ್ ಒಬ್ಬರು ಬಂದಿದ್ದಾರೆ ರೈಟ್ರು, ಅವ್ರ ಜೊತೆ ಒಡನಾಟ ಇಟ್ಕೊಂಡು ಸ್ಕ್ರಿಪ್ಟಲ್ಲಿ ಇದ್ದಂಥವ್ರು. ಅವರು ಮತ್ತು ಅವರು ಒಂದು ಪ್ರಶ್ನಾವಳಿ ಥರ ಆದರೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಬರೀ ನಾವು ಆ ಸಿನಿಮಾದಲ್ಲಿ ಹಂಗೆ ಮಾಡಿದ್ವಿ, ಬರೀ ಹಿಂಗೆ ಮಾಡಿದ್ವಿ, ಈ ಥರ ಇತ್ತು, ನನಗೆ ಅದು ಚಾಲೆಂಜ್ ಆಗಿತ್ತು ಅನ್ನೋದಕ್ಕಿಂತಲೂ ಇವರು ಯಾಕೆಂದರೆ ಇವರು ಕಾಮಿಡಿ ಕಿಂಗೇ ಆಗಿರೋದ್ರಿಂದ ಅವರು ಬೇರೆ ಜಾನರು ಇಲ್ಲಿ ಹೆಂಗೆ ಒಗ್ಕೊಂಡ್ರು ಅನ್ನೋದನ್ನ ಇವರು ಒಂಚೂರು ಒಂದಷ್ಟು ಅವರ ಭಾಷೆಯಲ್ಲಿ
ಅವ್ರಿಗಿರೋ ಅನುಮಾನಗಳನ್ನು ಪ್ರಶ್ನೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಇನ್ನೊಂದು ಮೈಕ್ ಕೊಡ್ರಪ್ಪ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಅನ್ನಿ. ಒಂದು ಸಿನಿಮಾ ಚೆನ್ನಾಗಿದೆಯೋ ಇಲ್ಲೋ ಅನ್ನೋದು ಅದಾದಮೇಲೆ ಜನ ಕೂತ್ಕೊಳ್ತಾರೆ ಮಾತಾಡೋಕ್ಕೆ. ಇದೇ ನಿದರ್ಶನ. ಇವತ್ತು ನಮ್ಮ ಚಿತ್ರರಂಗ ಕುಣ್ತಾ ಇದೆ ಅಂತ ಹೇಳ್ತೀವಿ. ಇದಕ್ಕೆ ಸೊಲ್ಯೂಷನ್ ತುಂಬ ಸಿಂಪಲ್. ಜನ ಬರೋದು ನಗೋದಕ್ಕೆ. ನಮ್ಮ ಪಿಟೀಲ್ಗಳು ಕುಯ್ದು ಅವ್ರನ್ನ ಯಾಕೆ ಅಳಿಸೋಣ ಹೇಳಿ ಅಲ್ವಾ? ಸಿನಿಮಾದಲ್ಲಿ ಕಾಮಿಡಿ ಅಂತ ಶುರು ಮಾಡಿದಂಥ ಸೀರೀಸ್ ಮಾಡಿದ್ದೆ ಸಿಂಗ್ ಬಾಬು ಅವರು. ನನ್ನ ಅದೃಷ್ಟ ಕೋತಿಗಳು. ಆದರೆ ನನಗೊಂದು ಆಶ್ಚರ್ಯ, ಸರ್ ನೀವು ಕುರಿಗಳು ನಂಜುಂಡನ ಕೊಟ್ರಿ, ಕತ್ತೆಗಳು ನರಸಿಂಹಮೂರ್ತಿ ಕೊಟ್ರಿ, ಕತ್ತೆಗಳು ಯಾಕೆ ಸರ್ ನನಗೆ ಕೊಟ್ರಿ? ನಾವು ಅವ್ರವ್ರ ಮುಖ ನೋಡಿಕೊಂಡೇ ಕೊಡೋದು ಸರ್ ಅದು. ನನ್ನ ಅನುಭವ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಸಿಂಪಲ್. ನಾನು ನಾಟಕದಿಂದ ಬಂದು ನಾನು ಸಿನಿಮಾನ ಡೈಲಾಗ್ ರೀತಿಯಲ್ಲಿ ಬರಿತಾ ಇದ್ದೆ. ಅಂದರೆ ಸೀನು ಶುರು ಆಗ್ತಾ ಯಾರೋ ಬರ್ತಾರೆ ಮಾತಾಡ್ತಾರೆ ಅಂತ. ಸಿಂಗ್ ಬಾಬು ನನಗೆ ಹೇಳಿದರು, ರಿಚರ್ಡ್, ಸಿನಿಮಾ ಡೈಲಾಗ್ ಅಲ್ಲ, ವಿಷುವಲ್. ಇಡೀ ಸಿನಿಮಾ ನೋಡಬೇಕಷ್ಟೇ, ಮಾತಾಡೋದು ನಾಟಕ ಅಂತ. ಇವತ್ತು ನೀವು ಎಲ್ಲರೂ ನೋಡ್ತಾ ಇದ್ದೀರಲ್ವ, ಕಂಟಿನ್ಯೂಸ್ ಆಗಿ ವಿಷುವಲ್ ಇದೆ, ಮಾತುಗಳು ಭಾಳ ಕಡಿಮೆ. ಮಾತುಗಳಿಗೆ ಇಲ್ಲಿ ಇಲ್ಲ. ನಾನು ಅಷ್ಟೊತ್ತಿಗೆ 20 ಸಿನಿಮಾ ಬರೆದುಬಿಟ್ಟಿದ್ದೆ. 20 ಸಿನಿಮಾ ಆದಮೇಲೆ ನನಗೆ ಸಿಂಗ್ ಬಾಬು ಅವ್ರು ಹೇಳಿದ್ರು, ಹಿಂಗೆಲ್ಲ ಸಿನಿಮಾ ಬರೆಯೋದು ಅಂತ. ಇದಾದಮೇಲೆ ನಾನು ಬರೆದದ್ದೆಲ್ಲವೂ ತುಂಬ ಡಿಫ್ರೆಂಟಾಗಿ. ಕೋತಿಗಳು ಅಲ್ಲಿ ಒಂದು ಸೀನ್ ಇದೆ, ಉಮಾಶ್ರೀದು ಒಂದು ಸೀನು, ನಾರಾಯಣು ಮೋಹನ್ನು ದೆವ್ವಾಗಿ ಬರೋ ಸೀನು. 7-8 ನಿಮಿಷ ಇರ್ಬೋದಲ್ವ, 7-8 ನಿಮಿಷ ಮಾತೇ ಇಲ್ಲ. ಇಡೀ ಥಿಯೇಟ್ರು ಬಿದ್ದು ನಗ್ತಿರುತ್ತೆ. ಶೂಟಿಂಗ್ ಆದಾಗ ಉಮಾಶ್ರೀ, ಏನೋ ರಿಚಿ ಒಂದು ಡೈಲಾಗು ಬರ್ತಿಲ್ಲ, ನಾನೇನೋ ಮಾಡೋದು ನೋಡೋ, ಇದು ಬೇರೆ ಥರ, ಇದು ಡೈಲಾಗ್ ಬರೆಯೋದು ಅಲ್ಲ, ನೀನು ಮಾತಾಡ್ದು ಏನು ಆ್ಯಕ್ಟ್ ಮಾಡೋದು ಅಂತ ಜಗಳ ಆಡಿದ್ರು. ಯಾಕಂದರೆ ನಾವೆಲ್ಲ ರಂಗಭೂಮಿಯಿಂದ ಬಂದು. ನಾರಾಯಣ್ಗಂತೂ ಏನು ಸರ್ ಮಾಡೋದು ಸರ್? ಏನಿಲ್ಲಪ್ಪ, ಭಯ ತೋರಿಸು ನಿನ್ನ ಮುಖದಲ್ಲಿ, ಅಯ್ಯೋ ಅನ್ಬೇಕು ಅನ್ನಂಗಿಲ್ಲ, ಬರೀ ನೀನು ಆ್ಯಕ್ಷನಲ್ಲಿ ಭಯ ತೋರಿಸ್ಬೇಕು. ರಮೇಶ್ ಅದನ್ನು ತುಂಬ ಚೆನ್ನಾಗಿ ಬೇಗ ಅರ್ಥ ಮಾಡಿಕೊಂಡ್ರು. ಆಮೇಲೆ ನೋಡು, ಅಂದರೆ ಸಿನಿಮಾ ಮಾಡೋ ರೀತಿಯೇ ಬೇರೆ. ನಾವು ಸಿನಿಮಾನ ಆಡಿಯೋ ಮಾಡಿಕೊಂಡು ಇಷ್ಟು ವರ್ಷ ಬೆಳೆದ್ಬಿಟ್ಟಿದ್ವಿ. ನನಗೆ ಆ ದಾರಿಯಲ್ಲೇ ಹೋಗ್ತಾ ಇದ್ದವನಿಗೆ ಇದೆಲ್ಲ ದಾರಿ ಅಂತ ತೋರಿಸ್ಕೊಟ್ಟಿದ್ದು ಸಿಂಗ್ ಬಾಬು. ಇಡೀ ಚಿತ್ರರಂಗಕ್ಕೆ ಕಾಮಿಡಿ ಅಂದರೆ ಏನು, ಕುರಿಗಳು ಕೋತಿಗಳು ಕತ್ತೆಗಳು, ಇದು ಸ್ಟಾರ್ಟ್. ಇದರಿಂದ ಬೇಕಾದಷ್ಟು ಬರೆದಿದೆ. ರಾಜ್ಕುಮಾರ್ ಒಂದು ಒಳ್ಳೆ ಮಾತು ಹೇಳಿದ್ರು, ನಾವು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಮೊದಲು ನರಸಿಂಹರಾಜು ಬಾಲಕೃಷ್ಣ ಡೇಟ್ ಇದೆಯಾ ನೋಡಿ, ಅವ್ರು ಎಸ್ ಅಂದರೆ ನನ್ನ ಡೇಟ್ ತೊಗೊಳ್ಳಿ ಅಂತ. ಅಂದರೆ ಹಾಸ್ಯಕ್ಕೆ ಎಷ್ಟು ಬೆಲೆ ಇತ್ತು ಅಂತ ಅಲ್ವಾ? ಇವತ್ತು ನಾನು ಹೇಳ್ತೇನೆ, ಕನ್ನಡ ಚಿತ್ರರಂಗ ಆಗಲಿ ನಾಟಕ, ನಾನು ನಾಟಕದಲ್ಲಿ ಸಾಲ ಮಾಡಿದೆ, ತೀರಿಸಿದ್ದು ನಗೆ ಹಬ್ಬದಲ್ಲಿ. ಆಮೇಲೆ ನಗೋದು ಎಷ್ಟು ಇವತ್ತು ಎಲ್ಲರಿಗೂ. ನನಗೆ ನಿಮ್ಯಾನ್ಸ್ನವ್ರು ಕರೆದು ನಮಗೆ ಸನ್ಮಾನ ಮಾಡಿ ಹೇಳಿದ್ರು, ರಿಚರ್ಡ್ ನೀವು ಎಂಥ ಸಮಾಜ ಸೇವೆ ಮಾಡ್ತಾಯಿದ್ದೀರಂದರೆ, ನಮಗಿಲ್ಲಿ ಡಿಪ್ರೆಷನ್ ಆದರೂ ಬಂದರೆ ಅವ್ರಿಗೆ 10 days ಟ್ರೀಟ್ಮೆಂಟ್ ಕೊಡ್ತೀವಿ. ಅವ್ರು ಒಂದು ಸಲ ಸುಮ್ಮನೆ ನಕ್ಬಿಟ್ರೆ ಅವ್ರ ಕಾಯಿಲೆ ವಾಸಿ ಅಂತ. ಅದರಿಂದ ನೀವು ಇವತ್ತು ಎಲ್ಲರೂ ನಕ್ಕಿದ್ದೀರಾ. ಈ ಥರದ್ದೇ ಸಿನಿಮಾಗಳು ಹೆಚ್ಚು ಮಾಡಲಿ ಅಂತ ಸಿಂಗ್ ಬಾಬುನ ಕೇಳ್ತೀನಿ. ಚಾರ್ಲಿ ಚಾಪ್ಲಿನ್ ಹೇಳ್ದಂಗೆ, ಇಫ್ ಐ ಹ್ಯಾವ್ ಒಂದು ದಿವಸ ಸಮಸ್ಯೆ, ಈ ಸಿನಿಮಾನೇ ಹಿಂಗೆ ಸಾರ್. ಇಲ್ಲಿ ವನವಾಸ ಮಾಡಿದೆ ಶ್ರೀರಾಮನಾಗಕ್ಕಾಗಲ್ಲ, ಅಜ್ಞಾತವಾಸ ಮಾಡಿದೆ ಪಾಂಡವರಾಗ. ಇದೆಲ್ಲ ಇದ್ದೇ ಇರುತ್ತೆ. ಇದೆಲ್ಲ ವಹಿಸ್ಕೊಳ್ಳೋದಲ್ಲ. ಇದಾದ್ರೇ ನಮ್ಮ ನೋವು ಇದ್ದರೆ ಮಾತ್ರ ನಿಮಗೆ ನಗ್ಸೋಕ್ಕೆ ಸಾಧ್ಯ. ನಿಮಗೂ ನೋವು ಗೊತ್ತಿದ್ರೆ ಮಾತ್ರ ನಿಮಗೂ ನಗಕ್ಕೆ ಸಾಧ್ಯ. ಥ್ಯಾಂಕ್ ಯು. ಅಲ್ಲ, ರಿಚರ್ಡ್ ಅವರು ಹೇಳಿದ್ದು ಒಂದು ವಿಚಾರ, ಡಾಕ್ಟರ್ ರಾಜ್ಕುಮಾರ್ ಅವರು ನರಸಿಂಹರಾಜು ಅವ್ರ ಡೇಟಿಗೆ ಕಾಯ್ತಾಯಿದ್ರು. ಅವರೊಬ್ಬರೇ ಅಲ್ಲ, ಮೆಹಮೂದ್ ಡೇಟ್ಗೆ ಹಿಂದಿ ಚಿತ್ರರಂಗದ ಎಲ್ಲ ಹೀರೋಗಳು ಕಾಯ್ತಾಯಿದ್ರು, ಇನ್ಕ್ಲೂಡಿಂಗ್ ದಿಲೀಪ್ ಕುಮಾರ್ ಯಾವತ್ತು ಬರ್ತಾರೆ ಅಂತ. MGR ಅಷ್ಟೇ, ನಾಗೇಶ್ ಪಾರಪ್ಪ ಅವ್ರದ್ದು ಫಸ್ಟ್ ಡೇಟ್ ಇಡ್ತೀವಾ ಅಪ್ರಪಂಡ್ಲ ಅಂತ. 9 ಪಿಕ್ಚರ್ ಆ್ಯಕ್ಟ್ ಮಾಡ್ತಿದ್ರು ನಾಗೇಶ್ ಕಾಮಿಡಿ. ಶಿವಾಜಿ ಗಣೇಶನ್, MGR, ಜಮಿನಿ ಗಣೇಶನ್ ಎಲ್ಲರೂ ಫ್ಲೋರ್ಗಳಲ್ಲಿ ಕಾಯ್ತಾಯಿದ್ರು. ಇವ್ರು ಹೋಗೋರು 1 hour ಅವ್ರದ್ದೊಂದು ಸೀನ್ ಮುಗಿಸ್ಕೊಂಡು ಬಂದ್ಬರು.
ಹಾಂ ವಡಿವೇಲು ಅಲ್ಲ ಎಲ್ಲರೂ ಅಲ್ಲಿಂದ ತಂಗವೇಲು, ಆಮೇಲಿಂದ ಎಮ್.ಆರ್. ರಾಧಾ ಕಾಮಿಡಿ ಕಮ್ ಇದು, ಅದರಿಂದ ವಿಲನ್ನು. ಆದ್ದರಿಂದ ನಮ್ಮ ದಿನೇಶು ಎಲ್ಲ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು. ಬಟ್ ನಮ್ಮಲ್ಲಿ ಇವತ್ತಿಗೆ ಕಾಮಿಡಿನ ಸ್ವಲ್ಪ ದೂರ ಇಟ್ಟಿದ್ದಾರೆ. ಹತ್ತಿರ ತಗೊಂಡ್ರೆ ಹೃದಯಕ್ಕೆ ಒಳ್ಳೆಯದು, ಹೃದಯಕ್ಕೂ ಒಳ್ಳೆ ಔಷಧಿ, ಆರೋಗ್ಯನೂ ಬರುತ್ತೆ. ಅದರಿಂದ ಕಾಮಿಡಿ ಜನರ ಸಿನಿಮಾಗಳು ಮಾಡಬೇಕು. ಬಟ್ ಕಾಮಿಡಿ ಮಾಡೋದು ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟದ ಕೆಲಸ. ಅದ್ರ ಜೊತೆಗೆ ಒಳ್ಳೆ ರೈಟರ್ ಬೇಕು, ಒಳ್ಳೆ ಆ್ಯಕ್ಟರ್ಸ್ ಬೇಕು. ಆ್ಯಕ್ಟ್ರುಗಳಿಲ್ಲದೆ ಹೋಗ್ಬಿಟ್ರೆ ನಾವೇನೇ ಕನ್ಸ್ಯೂಮ್ ಮಾಡಿದ್ರು ಅದನ್ನು ತೆರೆ ಮೇಲೆ ತರೋರು ಆ್ಯಕ್ಟರ್ಸು, ಒಳ್ಳೆ ಆ್ಯಕ್ಟರ್ಸು, ಡೈಲಾಗ್ ಡೆಲಿವರಿ, ಎಕ್ಸ್ಪ್ರೆಷನ್ಸು ಎಲ್ಲನೂ ಕೊಡುವಂಥ ಆ್ಯಕ್ಟ್ರುಗಳಾಗಬೇಕು. ಅದರಿಂದ ಕಾಮಿಡಿ ಸಕ್ಸಸ್ ಆದಾಗ ತುಂಬ ಚೆನ್ನಾಗಿರುತ್ತೆ, ಸೋತಾಗ ಕಷ್ಟ ಆಗುತ್ತೆ. ಬಟ್ ಸೋಲಕ್ಕೆ ಒಳ್ಳೆ ಸ್ಕ್ರಿಪ್ಟ್ ಇದ್ದಾಗ ಸೋಲಕ್ಕೆ ಆಗೋದಿಲ್ಲ. ಅಲೋ, ಈಗ ಎಲ್ಲ ಸಿನಿಮಾಗಳು ಕೆಂಪರಾಜ್ ಅವ್ರ ಹತ್ರ ಸಹ ನಿರಂತರವಾಗಿ ಎಡಿಟ್ರಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಆ್ಯಕ್ಷನ್ ಸಿನಿಮಾಗಳು, ಲವ್ ಸಿನಿಮಾಗಳು, ಈ ಥರ ಬೇರೆ ಬೇರೆ ಥರ ಸಿನಿಮಾಗಳನ್ನೆಲ್ಲ ಎಡಿಟ್ ಮಾಡಿದ್ದಾರೆ. ನನಗೆ ಗೊತ್ತಿರೋಂಗೆ ನಾನು ಒಬ್ಬ ಚಿಕ್ಕ ನಿರ್ದೇಶಕ ಆಗಿರೋದ್ರಿಂದ ಅದ್ರದ್ದು ವೇ ಆಫ್ ಟೇಕಿಂಗ್ಸೇ ಬೇರೆ ಇರುತ್ತೆ, ಅದು ಸ್ಕ್ರೀನ್ ಪ್ಲೇನೇ ಬೇರೆ ಇರುತ್ತೆ, ಅದನ್ನು ಸ್ಟೋರಿ ಟೆಲ್ಲಿಂಗ್ ಮೆಥಡೇ ಬೇರೆ ಇರುತ್ತೆ. ಒಂದೊಂದು ಸಿನಿಮಾಕ್ಕೂ ಒಂದೊಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಕೆಂಪರಾಜು ಒಬ್ಬರು ಸೀನಿಯರ್ ನಿರ್ದೇಶಕರು ಬೇರೆ ಬೇರೆ ಕಡೆ ಇದ್ದಾಗ ಈ ಕಾಮಿಡಿ ಟ್ರ್ಯಾಕಿಗೆ ಬರ್ತಿದ್ದಂಗೆ ಹೆಂಗೆ ನಿಭಾಯಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಕೆಂಪರಾಜ್ ಅವ್ರು ಮಾತಾಡ್ತಾರೆ. ಅದು ಸಾರ್ ಜೊತೆ ಹೆಂಗೆ ಕೋರ್ಡಿನೇಷನ್ ಇತ್ತು, ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು, ಕೆಲವೊಂದು ಬೇರೆಯೇ ವೇವ್ ಲೆಂತಲ್ಲಿ ಕೆಲಸ ಮಾಡಬೇಕಾಗತ್ತೆ. ಹೌದೌದು. ಆ್ಯಕ್ಚುಲಿ ಸಿನಿಮಾ ಅಂತ ಮಾಡಿದಾಗ ಎಲ್ಲರೂ ಒಂದು ಟ್ರ್ಯಾಕ್ ಇಟ್ಕೊಂಡು ಮಾಡ್ತಾರೆ. ಒಂದು ಲವರ್ ಬಾಯ್ ಇರ್ತಾನೆ, ಆಕೆ ಒಬ್ಬ ಲವರ್ ಇರ್ತಾಳೆ. ಆದರೆ ಈ ಪಿಕ್ಚರಲ್ಲಿ 4 ಜನ ಲವರ್ಸು, ಅದ್ರ ಜೊತೆಗೆ ಇನ್ನೊಂದು ಪೇರ್ಗಳು, ಅಷ್ಟು ಇಟ್ಕೊಂಡು 4 ಟ್ರ್ಯಾಕ್ ತೊಗೊಂಡು ಮಿಕ್ಸ್ ಮಾಡೋದು ಭಾಳ ಕಷ್ಟ ಇದೆ. ಈ ಸಿನಿಮಾ ರೆಡಿಯಾದಾಗ ಯಾವಾಗಲೂ ಅಷ್ಟೇ ಮೊದಲು ಫಸ್ಟ್ ಪ್ರೇಕ್ಷಕ ಎಡಿಟ್ರೇ. ನಾವು ನೋಡಿದ್ವಿ ಪಿಕ್ಚರ್ನ, ಇವ್ರು ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಮಾರ್ನಿಂಗ್ ಶೋ ನೋಡಿ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತಂದರು. ಆದರೆ ನಾವು ಸಿನಿಮಾ ಎಡಿಟ್ ಮಾಡಿದಾಗಲೇ ಹೇಳಿದ್ದೆ ಅವ್ರಿಗೆ ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅಂತ. ಯಾಕೆಂದರೆ ಡೈರೆಕ್ಟ್ರನ್ನ ಎಲ್ಲರೂ ಬೈದಿದ್ರು ಅವಾಗ, ಎಂಥ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, ಹೋಗಿ ಈ ಥರ ಸ್ಟುಪಿಡ್ ಸಿನಿಮಾ ಮಾಡಿದ್ದಾರೆ ಅಂತಂದರು. ಆದರೆ ಪ್ರೊಡ್ಯೂಸರ್ ಎಡಿಟಿಂಗ್ ರೂಮಲ್ಲಿ ಬಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರು, ಅಯ್ಯೋ ನಮ್ಮ ಸಿನಿಮಾ ಏನಪ್ಪ ಕತೆ ಮುಂದಕ್ಕೆ ಅಂತ. ಅವತ್ತು ಧೈರ್ಯ ಕೊಟ್ಟವ್ರೆ ನಾನು ಮತ್ತು ವೆಂಕಟೇಶ್ ಇಬ್ಬರೂ. ಈ ಸಿನಿಮಾ ಗ್ಯಾರಂಟಿ 100 days ಹೋಗುತ್ತೆ, ನೀವು ಹೆದರ್ಕೋಬೇಡಿ, ಧೈರ್ಯವಾಗಿ ಮುನ್ನುಗ್ಗೋಣ ಅಂತಂದ್ವಿ. ಇವತ್ತು ಅದೇ ಥರ ಆಗಿ ಸಕ್ಸಸ್ ಆಗಿ ಇವತ್ತು ನೀವೆಲ್ಲ ನೋಡಿದ್ದೀರಾ. ಥ್ಯಾಂಕ್ ಯು, ಧನ್ಯವಾದಗಳು. ನೀವು ಕಾಂಬಿನೇಷನ್ ಚೆನ್ನಾಗಿದ್ದಾಗ ಬರೀ ನಟರು ಮುಖ್ಯ ಆಗಲ್ಲ. ಸಾರ್ ಯಾವಾಗಲೂ ಹೇಳ್ತಿರ್ತಾರೆ, ಯಾವಾಗ ನಿರ್ದೇಶಕ ಹೀರೋ ಆಗ್ತಾರೆ ಆವಾಗ ಸಿನಿಮಾ 100% ಗೆಲ್ಲುತ್ತೆ ಅಂತ. ಹೀರೋ ಯಾವತ್ತೂ ಕೇವಲ ಬೆಳಗ್ಗೆ 10:30 ಶೋಗೆ ಅಷ್ಟೇ ಅವ್ರ ನಾಯಕನಾಗೋಕ್ಕೆ ಸಾಧ್ಯ. ಮಧ್ಯಾಹ್ನ 1:30 ಗಂಟೆ ಶೋ ಹೌಸ್ಫುಲ್ ಆಗಬೇಕು ಅಂದರೆ ಅಲ್ಲಿ ನಿರ್ದೇಶಕ ಹೀರೋ ಆಗಬೇಕು. ನಿರ್ದೇಶಕ ಹೀರೋ ಆಗಬೇಕು ಅಂದರೆ ಅವ್ರ ತಂಡ ಇದೆಯಲ್ಲ, ಒಂದು ಟೆಕ್ನಿಕಲ್ ಎಡಿಟರ್ ಇರ್ಬೋದು, ಕಥೆಗಾರ ಇರ್ಬೋದು, ಸಂಭಾಷಣೆಗಾರ ಇರ್ಬೋದು, ಚಿತ್ರಕಥೆ ಮಾಡ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಇಷ್ಟೂ ಜನ ಒಟ್ಟಿಗೆ ಹೀರೋಗಳಾಗ್ಬಿಟ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಅದರಲ್ಲಿ ಯಾರು ಒಬ್ಬ ಕಡಿಮೆ ಆದರೂ ಇನ್ನೊಂದು 10 ದಿವಸ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿರಂತರವಾಗಿ ಅವ್ರ ಟೀಮ್ ಹಾಗೆ ಇರೋದ್ರಿಂದ, ಹಾಗೆ ಕಟ್ಕೊಂಡ್ಬಂದಿರೋದ್ರಿಂದ ಅವರು ಬಹುಶಃ ಎಲ್ಲೂ ಕಾಂಪ್ರಮೈಸ್ ಆಗದೆ ಸಿನಿಮಾ ಮಾಡೋದ್ರ ಜೊತೆಗೆ ತಾಂತ್ರಿಕವಾಗಿಯೂ ಅವ್ರು ಯಾರ ಜೊತೆ ಕಾಂಪ್ರಮೈಸ್ ಆಗದೇ ಇರೋದೇ ಕಾರಣಕ್ಕೆ ಬಹುಶಃ ಅವರು ಎಲ್ಲ ಜಾನರ ಸಿನಿಮಾನ ಗೆಲ್ಲಕ್ಕೆ ಸಾಧ್ಯ ಆಗೈತೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಜೊತೆಗೆ ಭಾಗವಹಿಸಿದ ರಿಚರ್ಡ್ ಲೂಯಿಸ್ ಅವರಿಗೆ ನೆನಪಿನ ಕಾಣಿಕೆನ ಕೊಡಿ.